ಇನ್ನು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಸಚಿವರಾಗಿರುವಂತಹ ಮಹದೇವಪ್ಪ, ರಾಜಣ್ಣ, ಸತೀಶ್ ಪದೇ ಪದೇ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ವಿರೋಧಿ ಬಣದ ವಿರುದ್ಧ ಸೈಲೆಂಟ್ ಆಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರ. ಮೌನವಾಗಿಯೇ ಸಿದ್ದು ಆಪ್ತರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮರವನ್ನ ಸಾರಿದ್ದಾರೆ. ಇವತ್ತಿನ ಈ ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಸಿದ್ದರಾಮಯ್ಯ ಹೆಸರನ್ನ ದುರುಪಯೋಗ ಮಾಡಬೇಡಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಬಣದ ಸಚಿವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನ ಕೂಡ ಗಮನಿಸ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಪದೇ ಪದೇ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ. ಪ್ರಮುಖವಾಗಿ ಮಹದೇವಪ್ಪ ಅವರು, ಕೆ.ಎನ್. ರಾಜಣ್ಣ ಅವರು, ಸತೀಶ್ ಅವರು ನಿರಂತರವಾಗಿ ಬ್ಯಾಟಿಂಗ್ ನಡೆಸುತ್ತಲೇ ಬರ್ತಾ ಇದ್ದಾರೆ. ಅದರ ಜೊತೆಗೆ ದೆಹಲಿಗೂ ಕೂಡ ತೆರಳಿ ಹೈಕಮಾಂಡ್ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ರು. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿಕೆಯನ್ನು ನೀಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯ ಮಾತನ್ನ ಹೇಳೋ ಮೂಲಕ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಮೌನವಾಗಿಯೇ ಸಿದ್ದು ಆಪ್ತರ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಇವತ್ತು ಸಮರವನ್ನ ಸಾರಿದ್ರು. ಇನ್ನು ಸಿಎಂ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಅನ್ನುವಂತಹ ಮಾತನ್ನ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟರು. ಸರ್ಕಾರ ಬಂದಾಗಿನಿಂದಲೂ ಕೂಡ ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಜಕೀಯದಲ್ಲಿ ಕುರ್ಚಿ ಚರ್ಚೆ ನಡೆಯುತ್ತಲೇ ಇರುತ್ತೆ. ಸಿದ್ದರಾಮಯ್ಯಗೆ ದಾಖಲೆ ಮುರಿಯೋ ಕನಸಿದೆ. ಕನಸು ನನಸು ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿರುತ್ತೆ ಅನ್ನುವಂತಹ ಮಾತನ್ನ ಕಲಬುರಗಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರು ಹೇಳಿದರು. ಎಲ್ಲವೂ ಸಹ ಹೈಕಮಾಂಡ್ ಗಮನದಲ್ಲಿರುತ್ತೆ. ಅವರೇ ತೀರ್ಮಾನ ತೆಗೆದುಕೊಳ್ಬೇಕೇ ವಿನಃ ಈಗ ಅವ್ರು ಕೇಳಿದ ಹಾಗೆ ಸರ್ಕಾರ ಬಂದಾಗಲಿಂದ ಈ ವಿಚಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸ್ಬೇಕು. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟ ನಂತರ ಚರ್ಚೆ ಬಹಳಷ್ಟು ನಡೀತಾ ಇದೆ. ಎಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವೇನು ಹೇಳೋದಿಲ್ಲ. ಇಲ್ಲ, ಅದಕ್ಕೆ ಶಿಸ್ತು ಸಮಿತಿ ಅಂತಿದೆ. ರೆಹಮಾನ್ ಖಾನ್ ಸಾಹೇಬರು ಅದರ ಅಧ್ಯಕ್ಷರು. ಅದೇನಾದರೂ ಇದ್ದರೆ ಅವರು ನೋಡ್ತಾರೆ ವಿನಃ ನಾವ್ಯಾರು ಅದ್ರ ಬಗ್ಗೆ ಟಿಪ್ಪಣಿ ಕೊಡೋಕ್ಕಾಗೋದಿಲ್ಲ. ಈಗಾಗಲೇ ತಾವೇ ಹೇಳ್ತೀರಿ, ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿದ್ದಾರೆ ಅಂತ. ಅದಕ್ಕೆ ನಾವೇನು ಆ ವಿಚಾರದಲ್ಲಿ ಮಾತಾಡಲಿಕ್ಕಾಗಲ್ಲ. ಕನಸು ನನಸುಗಳೆಲ್ಲವೂ ಸಹ ಹೈಕಮಾಂಡ್ ಕೈಯಲ್ಲಿರುತ್ತೆ. ಆದ್ದರಿಂದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೇ ನಾವು ಪಾಲನೆ ಮಾಡಬೇಕಾಗುತ್ತೆ ಅಷ್ಟೇ. ಇವೆಲ್ಲಕ್ಕೂ ಉತ್ತರ ಹೈಕಮಾಂಡ್ ಅಂತ ಹೇಳಿದ್ದೀನಲ್ಲ, ಅವರೇ ಹೇಳಬೇಕಾಗತ್ತೆ ವಿನಃ ರಾಜಕೀಯದಲ್ಲಿದ್ದಾಗ ಇವೆಲ್ಲ ನಡೀತಾ ಇರುತ್ತೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಸಹ AICCನಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾಗ ನನ್ನ ಅಭಿಪ್ರಾಯ ಏನೂ ಬರೋದಿಲ್ಲ. ಇಲ್ಲಿ ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅದೇ ಭಾಳ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.